ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಶಾರ್ಟ್ ವಿಡಿಯೋ. ಇವತ್ತು ಒಂದು ಎಫೆಕ್ಟಿವ್ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ನಾನು. ಅದಕ್ಕೆ ಫಸ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ಅಲ್ಲಿ ಎಕ್ಸ್ಟ್ರಾ ಡರ್ಟ್, ಮೇಕಪ್ ರೆಸಿಡ್ಯೂಸ್ ಏನಾದರೂ ಉಳ್ಕೊಂಡಿದ್ರೆ ಅದನ್ನು ತೆಗಿಯೋಕ್ಕೆ ಕ್ಲೆನ್ಸಿಂಗ್ ಮಿಲ್ಕ್ನ ಯೂಸ್ ಮಾಡಿ ಫೇಸ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಒಂದು ಕಾಟನಲ್ಲಿ ಸ್ವಲ್ಪ ಕ್ಲೆನ್ಸಿಂಗ್ ಮಿಲ್ಕ್ ತೊಗೊಂಡ್ಬಿಟ್ಟು ಫೇಸ್ ಫುಲ್ ನೀಟಾಗಿ ಒಂದು ಕಡೆಯಿಂದ ತೆಕ್ಕೊಂಬಂದರೆ ಈಸಿಯಾಗಿ ರಿಮೂವ್ ಆಗುತ್ತೆ. ಕ್ಲೆನ್ಸಿಂಗ್ ಮಿಲ್ಕ್ ಬದಲು ನೀವು ಹಸಿ ಹಾಲನ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಕಾಜಲ್ ಮತ್ತು ಲಿಪ್ಸ್ಟಿಕ್ ಫುಲ್ ರಿಮೂವ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಮೊಸರು ಮತ್ತು ಸ್ವಲ್ಪ ಮುಲ್ತಾನಿ ಮಿಟ್ಟಿನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಮುಖ ಏನಾದರೂ ಒಡೆದಿದೆ, ಉರಿತಾ ಇದೆ ಅಂತ ಅಂದರೆ ಮೊಸರು ಬದಲು ನೀವು ಹಾಲನ್ನ ಯೂಸ್ ಮಾಡ್ಕೊಳ್ಳಿ. ಮುಲ್ತಾನಿ ಮಿಟ್ಟಿ ಏನಿದೆ ಅದು ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ ಸ್ಕಿನ್ನ. ಮತ್ತು ಮೊಸರು ಹಾಕಿರ್ತೀವಲ್ಲ, ಅದು ನಿಮಗೆ ಮಾಯಿಶ್ಚರ್ನ ರಿಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೊಸರಂತೂ ನೀವು ಬರೀ ಮೊಸರನ್ನ ಹಾಕ್ಕೊಂಡು ಬೇಕಾದರೆ ಫಸ್ಟು ಸ್ಕಿನ್ನ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ಈ ಪ್ಯಾಕ್ನ ಬೇಕಾದರೂ ಹಾಕ್ಕೋಬೋದು. ಬಟ್ ಎರಡನ್ನೂ ಮಿಕ್ಸ್ ಮಾಡೋಕೊಂಡ್ರೆ ಎರಡು ಒಂದೇ ಸತಿನೇ ಕೆಲಸ ಆಗೋಗುತ್ತೆ. ಮೊಸರಲ್ಲಿ ಲೈಟಾಗಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ಅದು ನಿಮಗೆ ಮಾಯ್ಶ್ಚರೈಸರ್ ಆಗಿನೂ ವರ್ಕ್ ಮಾಡುತ್ತೆ. ಇದನ್ನ ಪ್ಯಾಕ್ ತೆಗೆದ್ಮೇಲೆ ನಿಮಗೆ ಆಯಿಲಿ ಥರ ಫೀಲ್ ಆಗಲ್ಲ, ಬಟ್ ಸ್ಕಿನ್ನು ಡ್ರೈ ಅನಿಸೋದು ಇಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಈ ಪ್ಯಾಕ್ನ 10 to 15 ಮಿನಿಟ್ಸ್ ಇಟ್ಕೊಂಡು ವಾಶ್ ಮಾಡಿಕೊಂಡ್ರೆ ಆಯಿತು. ವಾಶ್ ಮಾಡಬೇಕಾದ್ರೆ ನಿಧಾನಕ್ಕೆ ಸ್ಕ್ರಬ್ ಮಾಡಿಕೊಂಡು ಮಸಾಜ್ ಮಾಡೋ ಥರ ವಾಶ್ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಆದರೂ ಟೈಮ್ ತೊಗೊಳ್ಳಿ ಇದನ್ನು ವಾಶ್ ಮಾಡಿ ತೆಗಿಯೋಕ್ಕೆ. ಮತ್ತು ಯಾವುದೇ ಥರ ಸೋಪ್ ಯೂಸ್ ಮಾಡಬೇಡಿ. ನಾವು ಫಸ್ಟೇ ಕ್ಲೀನಾಗಿ ಫೇಸ್ ವಾಶ್ ಮಾಡಿರ್ತೀವಲ್ಲ ಅಷ್ಟೇ ಸಾಕು. ಅದರಲ್ಲಿ ಮೊಸರಲ್ಲಿ ಏನು ಲೈಟ್ ಆಯಿಲ್ ಉಳ್ಕೊಳ್ಳುತ್ತೋ ಅದು ಫೇಸ್ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ನನ್ನ ಫೇಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಫ್ರೆಶ್ಶಾಗಿ, ಎಷ್ಟು ಟೆಂಡರಾಗಿ ಫೀಲ್ ಆಗ್ತಾ ಇದೆ ಅಂತ. ಮುಟ್ಟಕ್ಕಂತೂ ತುಂಬಾ ಸ್ಮೂತಾಗಿತ್ತು. ಫಸ್ಟ್ ವಾಶಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ.